ಸೊ ಲಾಟ್ ಆಫ್ ಥಿಂಗ್ಸ್ ನಂಗೆ ಅದ್ರದ್ದು BGM ವಿಜುವಲ್ಸ್ ಎಲ್ಲ ತುಂಬಾ ಇಷ್ಟ ಆಗಿದ್ರಿಂದ, ಮುಖ್ಯವಾಗಿ ಕ್ಯಾರೆಕ್ಟರ್ ಇಷ್ಟ ಆಗಿರೋದ್ರಿಂದ ನಾನು ಒಪ್ಕೊಂಡೆ. 80% ಆಫ್ ನನ್ನ ಸೀನ್ಸ್ ಬಂದ್ಬಿಟ್ಟು ಕಿಟ್ಟಿ ಅವ್ರ ಜೊತೆನೇ ಇರೋದು. ಸೊ ಅವ್ರು ಯಾವಾಗ್ಲೂ ಒಂದ್ ಸೀನನ್ನ ತುಂಬಾನೇ ಈ ಲೆವೆಲ್ ಅಲ್ಲಿ ಇದ್ರೆ ಅದನ್ನ ಸ್ವಲ್ಪ ಮೇಲ್ ತಗೊಂಡು ಹೋಗ್ತಾರೆ. ನೀವು ಕನ್ನಡದವರೇ ಆಗಿದ್ರು ಕೂಡ ಯಾಕೆ ಕನ್ನಡದಲ್ಲಿ ಹೆಚ್ಚು ಸಿನಿಮಾ ಮಾಡ್ಲಿಲ್ಲ? ಕರಿಯರ್ ಸ್ಟಾರ್ಟ್ ಆಗಿದೆ ತಮಿಳ್ ಸಿನಿಮಾದಲ್ಲಿ ಅಜಿತ್ ಅವ್ರ ಜೊತೆ. ಪಂಚತಂತ್ರ ಅನ್ಕೊಂಡಿದ್ ತರ ಓಡ್ಲಿಲ್ಲ ಅನ್ಕೋತೀನಿ. ಹೇಗನ್ಸುತ್ತೆ ಬೇರೆ ಬೇರೆ ಇಂಡಸ್ಟ್ರಿ ನೋಡಿದಾಗ ನಮ್ಮ ಇಂಡಸ್ಟ್ರಿ ನೋಡಿದಾಗ ಏನ್ ವ್ಯತ್ಯಾಸ ಕಂಡುಕೊಂಡಿದ್ದೀರಿ ನೀವು? ಆನ್ ದ ಗ್ರೌಂಡ್ ಲೆವೆಲ್ ಎಲ್ರೂ ಸೇಮ್. ದಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಲ್ಯಾಂಗ್ವೇಜ್ ಬಿಟ್ಬಿಟ್ಟು ಅಜಿತ್ ಜೊತೆ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ತುಂಬಾ ಕೇಳಿದೀವಿ. ತುಂಬಾ ಗ್ರೌಂಡೆಡ್ ಆಗಿರ್ತಾರೆ, ತುಂಬಾ ಸಿಂಪಲ್ ಆಗಿರ್ತಾರೆ. ನಾನು ಬೆಂಗಳೂರು ಹುಡುಗಿ ಆಗಿರೋದ್ರಿಂದ ತಮಿಳಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಐ ವಾಸ್ ಲೈಕ್ ಅದ್ ಕಾಲೇಜಲ್ಲಿ ಇದ್ದಾಗ ಮಾಡಿದ್ದು. ನಮ್ಮ ಮಮ್ಮಿನ ಕರ್ಕೊಂಡು ಇಲ್ಲೇ ಓರಾಯನಲ್ಲಿ ಹೋಗಿ ನೋಡಿದಾಗ ಆಚೆ ಬಂದಾಗ ಎಲ್ಲರೂ ಅವಾಗ ಓ ಮೈ ಗಾಡ್ ಇಷ್ಟು ದೊಡ್ಡ ಸ್ಟಾರ್ ಅಂತ. ಸೊ ಅದು 10 years ಬ್ಯಾಕ್ ರಿಲೀಸ್ ಆಗಿರೋ ಫಿಲ್ಮ್ ಇಂದ ನನ್ಗೆ ಇವಾಗ್ಲೂ ಫಿಲ್ಮ್ ಸಿಗ್ತಾ ಇದೆ ಅಂದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ರೀಚ್. ಸೊ ಆಬ್ವಿಯಸ್ಲಿ ಅವ್ರು ಅಷ್ಟು ಸಿಂಪಲ್ ಲೈಫ್ ಲೆಸನ್ಸ್, ಅವ್ರ ಲವ್ ಸ್ಟೋರಿ ಹೇಳಿದಾಗ ಇಂಡೈರೆಕ್ಟ್ಲಿ ವಾಸ್ ಟೆಲಿಂಗ್ ಚೂಸ್ ಅ ರೈಟ್ ಗೈ ಅಂತ ಆ ತರ. ಬಟ್ ಅವಾಗ ಅರ್ಥ ಆಗ್ಲಿಲ್ಲ. ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ಡೈಲಿ ಮಾಧ್ಯಮದ ಈ ವಿಶೇಷ ಕಂಟೆಂಟ್ಗೆ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಟೆರರ್ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗ ಆಲ್ರೆಡಿ ಆದಿತ್ಯ ಅವರು, ಶ್ರೀನಗರ ಕಿಟ್ಟಿ ಅವರು ಮತ್ತು ನಿರ್ದೇಶಕ ರಂಜನ್ ಶ್ರೀನಿವಾಸ್ ಅವರು ಕೊಟ್ಟರು. ಸೊ ನಮ್ಮ ಜೊತೆ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಅಕ್ಷರ ಅವರಿದ್ದಾರೆ. ಸೊ ಈ ಸಿನಿಮಾದಲ್ಲಿ, ಟೆರರ್ ಸಿನಿಮಾದಲ್ಲಿ ಅಕ್ಷರ ಅವರು ಶ್ರೀನಗರ ಕಿಟ್ಟಿ ಅವರ ಪೇರಾಗಿ ಕಾಣಿಸ್ಕೊಂಡಿದ್ದಾರೆ. ಮಾಹಿತಿ ಕೇಳಿದಾಗ ಇದು ಅವರ 2ನೇ ಕನ್ನಡದ ಸಿನಿಮಾ. ಬಟ್ ಇದರ ಹೊರತಾಗಿ ಬೇರೆ ಬೇರೆ ಭಾಷೆಗಳಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಕನ್ನಡದ ಹುಡುಗಿ, ಬೆಂಗಳೂರಿನ ಹುಡುಗಿ, ಮಂಡ್ಯ ಮೂಲದ ಹುಡುಗಿ. ಸೊ ಅಕ್ಷರ ಅವರೇ, ಹೇಗಿದ್ರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಟೆರರ್ ಅನ್ನೋ ಟೈಟಲ್ ಕೇಳಿದಾಗ ಜನಕ್ಕೆ ಸ್ವಲ್ಪ ಅನ್ನೋದೊಂದು ಭಯ, ಇದು ಬರುತ್ತೆ. ಈ ಟೆರರ್ ಸಿನಿಮಾನೇ ಒಪ್ಕೋಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಯಾವ ಅಂಶ ನಿಮ್ಗೆ ಟ್ರಿಗರ್ ಆಯ್ತು ಈ ಸಿನಿಮಾದ? ಅವರು ನನಗೆ ಕ್ಯಾರೆಕ್ಟರ್ ಹೇಳಿದಾಗ, ಆಲ್ರೆಡಿ ರಂಜನ್ ಅವ್ರು ಹೇಳಿದ್ದಾರೆ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ. ಸೊ ಆ ಕ್ಯಾರೆಕ್ಟರ್ ಹೇಳಿದಾಗ ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಕ್ಯಾರೆಕ್ಟರ್. ಫಸ್ಟ್ಲಿ ಅಷ್ಟೊತ್ತಿಗಾಗಲೇ ಸ್ವಲ್ಪ ಶೂಟ್ ಆಗಿತ್ತು. ಸೊ ರಂಜನ್ ಅವ್ರು ನನಗೆ ವಿಜುವಲ್ಸು, ಟೆರರ್ದು ಪೋಸ್ಟರ್ ಎಲ್ಲ ಕಳಿಸಿದ್ರು. ಸೊ ಲಾಟ್ ಆಫ್ ಥಿಂಗ್ಸ್ ನಂಗೆ ಅದ್ರದ್ದು BGM ವಿಜುವಲ್ಸ್ ಎಲ್ಲ ತುಂಬ ಇಷ್ಟ ಆಗಿದ್ರಿಂದ, ಮುಖ್ಯವಾಗಿ ಕ್ಯಾರೆಕ್ಟರ್ ಇಷ್ಟ ಆಗಿರೋದ್ರಿಂದ ನಾನು ಒಪ್ಕೊಂಡೆ. ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕಿಟ್ಟಿ ಅವ್ರ ಜೊತೆ? ಯಾಕಂದ್ರೆ ಕಿಟ್ಟಿ ವೆರಿ ಫ್ರೆಂಡ್ಲಿ. ಹೇಗಿರ್ತಿತ್ತು ಸೆಟ್ಟಲ್ಲಿ? ಫಸ್ಟ್ ಆಫ್ ಆಲ್ ಕಿಟ್ಟಿಯವ್ರು ನಂಬಲಿಲ್ಲ ನಾನು ಕನ್ನಡದ ಹುಡುಗಿ ಅಥವಾ ನಾನು ಗೌಡ್ ಹುಡುಗಿ ಆ ಥರ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಗೊತ್ತಾದಾಗ ಅವರು ಎಲ್ಲ ಸೀನ್ಸು ನಾವು ಅಪ್ರೋಚ್, ಬಿಕಾಸ್ 80% ಆಫ್ ನನ್ನ ಸೀನ್ಸ್ ಬಂದ್ಬಿಟ್ಟು ಕಿಟ್ಟಿ ಅವ್ರ ಜೊತೆನೇ ಇರೋದು. ಸೊ ಅವ್ರು ಯಾವಾಗಲೂ ಒಂದು ಸೀನನ್ನ ತುಂಬಾನೇ ಈ ಲೆವೆಲಲ್ಲಿ ಇದ್ರೆ ಅದನ್ನ ಸ್ವಲ್ಪ ಮೇಲ್ ತಗೊಂಡು ಹೋಗ್ತಾರೆ. ಸೊ ಅವಾಗ ಅವ್ರಿಗೆ ಕನ್ನಡದ ಹುಡುಗಿ ಅಂದ್ರೆ ಅವಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾಳೆ ಸೀನ್ಸ್ನ, ನಾವು ಡಿಸ್ಕಸ್ ಮಾಡ್ಬೋದು, ಈ ಥರ ಮಾಡ್ಬೋದಾ, ಆ ಥರ ಮಾಡ್ಬೋದಾ ಅಂತ ಅಂದಾಗ ಇನ್ನ ನಮ್ಮ ಸೀನ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ನಾವೇನು ಅನ್ಕೊಂಡ್ವೋ ಅದಕ್ಕಿಂತ ತುಂಬಾ ಚೆನ್ನಾಗೇ ಬಂದಿದೆ. ಆಬ್ವಿಯಸ್ಲಿ ಇಟ್ಸ್ ಲೈಕ್ ತುಂಬಾನೇ ಐ ಆಮ್ ಲಕ್ಕಿ ಟು ವರ್ಕ್ ವಿತ್ ಅನ್ ಆಕ್ಟರ್ ಲೈಕ್ ದಟ್. ಪಂಚತಂತ್ರ ಆದ್ಮೇಲೆ ನೀವು ಕನ್ನಡದಲ್ಲಿ 2ನೇ ಸಿನಿಮಾ. ನೀವು ಕನ್ನಡದವರೇ ಆಗಿದ್ರು ಕೂಡ ಯಾಕೆ ಕನ್ನಡದಲ್ಲಿ ಹೆಚ್ಚು ಸಿನಿಮಾ ಮಾಡಲಿಲ್ಲ? ಯಾಕೆ ಇಷ್ಟೊಂದು ಗ್ಯಾಪ್ ತಗೊಂಡ್ರಿ ಅಂತ? ಅದ್ ನನ್ನಲ್ಲ, ಡೈರೆಕ್ಟರ್ಸ್ನ ಕೇಳಬೇಕು. ನಾನ್ ವೆರಿ ಮಚ್ ಇಲ್ಲೇ ಇರೋದು ಅಂಡ್ ವೆರಿ ಮಚ್ ಈಸಿಲಿ ಅಪ್ರೋಚಬಲ್, ಬಿಕಾಸ್ ನನ್ನ ಕೆಲಸ ನಾನೇ ಹ್ಯಾಂಡಲ್ ಮಾಡೋದ್ರಿಂದ ದರ್ ಇಸ್ ನೋ ಮ್ಯಾನೇಜರ್ ಆರ್ ಥ್ರೂ ಸಂಬಡಿ ಅಂತ ಏನೂ ಇಲ್ಲ. ಸೊ ನೀವೇ ಹೇಳ್ಬೇಕು ಇವಾಗ. ಐ ಡೋಂಟ್ ನೋ, ಬಿಕಾಸ್ ನನಗೆ ತುಂಬಾನೇ ಇಷ್ಟ ಕನ್ನಡ ಮೂವೀಸ್ ಮಾಡಕ್ಕೆ. ಬಿಕಾಸ್ ಐ ಆಮ್ ಅ ಕನ್ನಡಿಗ. ನನ್ಗಿವಾಗ ನಮ್ಮ ತಂದೆ ಇಲ್ಲೇ ಇರೋದು, ನನಗೆ ಕನ್ನಡ ಮೂವೀಸ್ ಮಾಡಿದ್ರೆ ಇದ್ದಿದ್ದು ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಐ ಡೋಂಟ್ ನೋ, ನನಗೆ ಸಿಗ್ತಾ ಇಲ್ಲ. ನನ್ಗೆ ಸಿಕ್ಕೋದ್ರಲ್ಲಿ ಬೆಸ್ಟ್ ಏನೋ ಅದು ಚೂಸ್ ಮಾಡಿದ್ದೀನಿ ಅಷ್ಟೇ. ಸೊ ಬ್ಯಾಂಗ್ಳೂರಲ್ಲಿ ಇರ್ತೀರಾ ನೀವು? ಹೌದೌದು. ಸೊ ಯಾಕಂದ್ರೆ ನೀವು ಪಂಚತಂತ್ರ ಆದ್ಮೇಲೆ ಬೇರೆ ಬೇರೆ ಭಾಷೆಗೆ ಹೋದ್ರಿ ಅಂತ ಕೇಳ್ಪಟ್ಟೆ. ಸೊ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ತಮಿಳಲ್ಲಿ ಮಾಡಿದ್ದೀನಿ. ಆಬ್ವಿಯಸ್ಲಿ ಕರಿಯರ್ ಸ್ಟಾರ್ಟ್ ಆಗಿದೆ ತಮಿಳ್ ಸಿನಿಮಾದಲ್ಲಿ ಅಜಿತ್ ಅವ್ರ ಜೊತೆ. ಫಸ್ಟ್ ಸಿನಿಮಾ ಮಾಡಿದ್ರೆ ಅಜಿತ್ ಅವ್ರ ಜೊತೆ. ಹೌದು, ಆರಂಭಂ. ಸೊ ಇವಾಗ್ಲೂ ಅದನ್ನ ನೋಡಿ ನನಗೆ ತುಂಬಾ ಕಾಸ್ಟ್ ಬಂದಿದೆ. ಅದಾದ್ಮೇಲೆ ತಮಿಳಲ್ಲೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಕನ್ನಡ ಫಸ್ಟ್ ಪಂಚತಂತ್ರ ಬಂತು. ಐ ಮೀನ್ ಪಂಚತಂತ್ರ ಅನ್ಕೊಂಡಿದ್ ತರ ಓಡ್ಲಿಲ್ಲ ಅನ್ಕೋತೀನಿ. ಸೊ ಜಾಸ್ತಿ ಜನ ನೋಡ್ಲಿಲ್ಲ, ಅದು ರೀಚ್ ಆಗ್ಲಿಲ್ಲ. ಅದಕ್ಕೆ ಮೋಸ್ಟ್ಲಿ ಆಫರ್ ಬರ್ಲಿಲ್ವೇನೋ ಅಂತ ನನ್ನ ಅಭಿಪ್ರಾಯ. ತುಂಬಾ ಲೈಕ್ ಅದು ರೀಚ್ ಆದ
ಆದ್ರೇನೆ ಗೊತ್ತಾಗುತ್ತಲ್ವಾ, ರೀಚ್ ಆದ್ರೇನೆ ಈ ತರ ಒಬ್ರು ನಟರಿದ್ದಾರೆ, ಓ ಆ ಪಿಕ್ಚರ್ ಅಲ್ಲಿ ಮಾಡಿದ್ದಾರೆ. ಇವಾಗ ನನ್ಗೆ ಇವತ್ತೂ ತಮಿಳ್ ಮೂವಿ ಅಥವಾ ತೆಲುಗು ಮೂವಿ ಆಫರ್ ಬಂದ್ರೆ, ಇವಾಗ ತಾನೇ ನಾನು 3 ತೆಲುಗು ಫಿಲ್ಮ್ ಸೈನ್ ಮಾಡಿದೀನಿ. ಅದ್ರಲ್ಲಿ ಲಾಸ್ಟ್ ವೀಕ್ ಸೈನ್ ಮಾಡಿದ್ ಅವ್ರು ಇವತ್ತೂ ಅಜಿತ್ ಫಿಲ್ಮ್ ಸೀನ್ ನೋಡ್ ಸೈನ್ ಮಾಡಿದ್ದಾರೆ. ಸೊ ಅದು ನನ್ಗೆ ಅವಾಗ ಗೊತ್ತಾಗುತ್ತೆ ರೀಚ್ ಎಷ್ಟು ಇಂಪಾರ್ಟೆಂಟ್ ಅಂತ. ಲೈಕ್ ಯುನೋ ಅವ್ರು ಆ ಪಿಕ್ಚರ್ ಅಲ್ಲಿ ಇದ್ರು, ಆ ಸೀನ್ ನೋಡಿ ನಮ್ಗೆ ಬೇಕಾಗಿರಂಗಿದೆ ಅಂತ ಅನ್ಬಿಟ್ಟು ಸೈನ್ ಮಾಡಿರ್ತಾರೆ. ಸೊ ಅದರಿಂದ ನನ್ಗೆ ಇವಾಗ ಅರ್ಥ ಆಯ್ತು. ಸೊ ಮೋಸ್ಟ್ಲಿ ಟೆರರ್ ಸಿನಿಮಾ ಅದಾಗುತ್ತೇನೋ, ನನ್ಗೆ ಆ ರೀಚ್ ಸಿಗುತ್ತೇನೋ ಅಂತ ಕಾಯ್ತೀನಿ ಅಷ್ಟೇ. ನೀವು ಬೇರೆ ಬೇರೆ ಇಂಡಸ್ಟ್ರಿಲೂ ಕೂಡ ಕೆಲಸ ಮಾಡಿದಿರಿ, ಕಾಲಿವುಡ್ಡು, ಟಾಲಿವುಡ್ಡು, ಸೊ ಸ್ಯಾಂಡ್ಲ್ವುಡ್ ಇಂದ ಹೋಗಿ ಹೇಗನ್ಸುತ್ತೆ ಬೇರೆ ಬೇರೆ ಇಂಡಸ್ಟ್ರಿ ನೋಡಿದಾಗ ನಮ್ಮ ಇಂಡಸ್ಟ್ರಿ ನೋಡಿದಾಗ ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ ನೀವು? ಐ ಥಿಂಕ್ ಆನ್ ದ ಗ್ರೌಂಡ್ ಲೆವೆಲ್ ಎಲ್ಲರೂ ಸೇಮೆ, ಬಿಕಾಸ್ ಎಲ್ಲರೂ ಸೆಟ್ಟಿಗೆ ಬರೋದು ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅಂತಾನೆ. ದಟ್ ಗ್ರೌಂಡ್ ಲೆವೆಲಲ್ಲಿ ಲ್ಯಾಂಗ್ವೇಜ್ ಬಿಟ್ಬಿಟ್ಟು, ವೆದರ್ ನಾನು ತಮಿಳಲ್ಲಿ ಮಾಡ್ತಾ ಇದ್ರು ಎಲ್ಲರೂ ಅಲ್ಲಿ ಸೆಟ್ಟಲ್ಲಿ ಬರೋದು ಒಂದೇ ಏಮಲ್ಲಿ ಬರ್ತಾರೆ, ಲೆಟ್ಸ್ ಗಿವ್ ಆರ್ ಬೆಸ್ಟ್ ಅಂತ. ಅದು ಬಿಟ್ಟು ತುಂಬ ಜಾಸ್ತಿ ಮೇ ಬಿ ಬಜೆಟ್ ಡಿಫ್ರೆನ್ಸ್ ಇರ್ಬೋದು, ಲೈಕ್ ಬಿಕಾಸ್ ನಾನು ಮಾಡಿರೋದು ಸ್ವಲ್ಪ ಅಲ್ಲಿ ದೊಡ್ಡ ಫಿಲ್ಮ್ಸ್ ಇರೋದ್ರಿಂದ. ಅದು ಬಿಟ್ಟು ನನಗೆ ವರ್ಕ್ ವೈಸ್ ನನಗೆ ನಿಜ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಬಿಕಾಸ್ ನಾನು ಯಾವ ಆ್ಯಕ್ಟರ್ ನೋಡಿದ್ರು ಅವರು ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಚೆನ್ನಾಗಿ ಈ ಸೀನನ್ನು ಚೆನ್ನಾಗಿ ಮಾಡಬೇಕು ಅಂತಲೇ ನೋಡಿದ್ದೀನಿ, ವೆದರ್ ಈವನ್ ಇಟ್ ಇಸ್ ಡಿರೆಕ್ಟರೇ ಆಗಿರಲಿ, ಪ್ರೊಡಕ್ಷನೇ ಆಗಿರಲಿ. ಸೊ ಐ ಆಲ್ವೇಸ್ ಫೀಲ್ ಲ್ಯಾಂಗ್ವೇಜ್ ಇಸ್ ವೆರಿ ಬೇಸಿಕ್, ಅದೊಂದೇ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಮಾಡಬೇಕಾದ್ರೆ ದೇ ವಾಂಟ್ ಟು ಗಿವ್ ದೇರ್ ಬೆಸ್ಟ್. ಫಸ್ಟ್ ಸಿನಿಮಾನೇ ಅಲ್ಲಿ ಹೋಗಿ ಮಾಡಿದಾಗ ತಲಾ ಅಜಿತ್ ಜೊತೆ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ತುಂಬಾ ಕೇಳಿದೀವಿ, ತುಂಬಾ ಗ್ರೌಂಡೆಡ್ ಆಗಿರ್ತಾರೆ, ತುಂಬಾ ಸಿಂಪಲ್ ಆಗಿರ್ತಾರೆ. ನೀವೇನ್ ಕಂಡ್ರಿ ಅಜಿತ್ ಅವರ ವಿಶೇಷತೆ? ಅಜಿತ್ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡಿದಾಗ ಇದು ತುಂಬಾ ಇದನ್ಸುತ್ತೆ, ಬಟ್ ನಾನು ಬೆಂಗಳೂರು ಹುಡುಗಿ ಆಗಿರೋದ್ರಿಂದ ತಮಿಳಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಅಂತ ನನಗೆ ಗೊತ್ತಿರಲಿಲ್ಲ ಆನೆಸ್ಟ್ ಆಗಿ. ಡಿರೆಕ್ಟರೇ ಆಗಲಿ, ಡಿರೆಕ್ಟರ್ ಕೂಡ ಸೈನ್ ಮಾಡಿದಾಗ ನಿಂಗೆ ಗೊತ್ತಾ ನಾನು ಈ ಫಿಲ್ಮ್ ಮಾಡಿದ್ದೀನಿ ಅಂದರೆ ಇಲ್ಲ ಅಂತಂದೆ, ನಾನು ಬಿಲ್ಲಾ ಡಿರೆಕ್ಟರ್ ಅಂತಂದಿದ್ರು. ಆಮೇಲೆ ಇವ್ರು ಅಜಿತ್ ಬಿಲ್ಲಾ ಮಾಡಿದ್ರಲ್ಲ, ಫಸ್ಟ್ ಅಜಿತ್ ಬಿಲ್ಲಾ ಮಾಡಿದ್ರಲ್ಲ ಅವರು, ಹೌದಾ, ಬಿಕಾಸ್ ನನಗೆ ನಿಜವಾಗ್ಲೂ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಬಿಕಾಸ್ ಬೇಸಿಕಲಿ ಕನ್ನಡ ಫಿಲ್ಮ್ಸಲ್ಲೂ ನಾನು ತುಂಬ ಕಮ್ಮಿ ಕನ್ನಡ ಫಿಲ್ಮ್ಸ್ ನೋಡೋದ್ರಿಂದ, ಹಿಂದಿ ಜಾಸ್ತಿ ಕಾಲೇಜ್ಗೆ ಹೋಗ್ತಾ ಇರ್ತೀವಿ ಅಥವಾ ಲೈಕ್ ಸ್ಕೂಲ್ ಹಿಂದಿ ನೋಡ್ತೀವಿ ಜಾಸ್ತಿ. ಇನ್ನು ಯು ಕ್ಯಾನ್ ರಿಲೇಟ್ ಟು ಶಾರುಖ್, ಸಲ್ಮಾನ್ ಅಂದರೆ ಯು ಕ್ಯಾನ್ ರಿಲೇಟ್. ಸೊ ಅಜಿತ್ ಅವ್ರನ್ನ, ಸೊ ದಟ್ ಆ್ಯಕ್ಚುಲಿ ಹೆಲ್ಪ್ಡ್. ಅವಾಗ ಅವ್ರನ್ನ ನೀವು ಬೇಸಿಕ್ ಹ್ಯೂಮನ್ ಥರ ನೋಡ್ತೀರ, ಅಷ್ಟು ದೊಡ್ಡ ಸ್ಟಾರ್. ಅದು ನನಗೆ ಯಾವತ್ತು ಅವ್ರು ಅಷ್ಟು ದೊಡ್ಡ ಸ್ಟಾರ್ ಅಂತ ಗೊತ್ತಾಗಿದ್ದಂದ್ರೆ ಮೂವಿ ರಿಲೀಸ್ ಆಯಿತು. ಐ ವಾಸ್ ಲೈಕ್ ಅದು ಕಾಲೇಜಲ್ಲಿ ಇದ್ದಾಗ ಮಾಡಿದ್ದಿದ್ದು. ನಮ್ಮ ಮಮ್ಮಿನ ಕರ್ಕೊಂಡು ಇಲ್ಲೇ ಓರಾಯನಲ್ಲಿ ಹೋಗಿ ನೋಡಿದಾಗ ಆಚೆ ಬಂದಾಗ ಎಲ್ಲರೂ ಅವಾಗ ನಾನು ಓ ಮೈ ಗಾಡ್ ಇಷ್ಟು ದೊಡ್ಡ ಸ್ಟಾರ್ ಅಂತ ಅವಾಗ ತನಕ ಅವ್ರು ರಿಯಲೈಸ್ ಮಾಡೋಕ್ಕೆ ರಿಲೀಸ್, ಬಿಕಾಸ್ ಅವ್ರು ನನಗೆ ಯಾವತ್ತೂ ಆ ಥರ ಫೀಲೇ ಮಾಡಿಸಿರ್ಲಿಲ್ಲ. ಸೊ ಅವ್ರು ನನಗೆ ಅನ್ನಿಸ್ಲೇ ಇಲ್ಲ. ಬೇಸಿಕ್ ಆಗಿ ಅವರು ನೀನು ತುಂಬ ಚಿಕ್ಕ ಹುಡುಗಿನ ಆ ಥರ ಲೈಫ್ ಬಗ್ಗೆ ಮಾತಾಡ್ತಾ ಇದ್ರು, ಅವ್ರದ್ದು ಶಾಲಿನಿ ಅವ್ರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ರು. ಅಂದ್ರೆ ಅವ್ರು ಎಷ್ಟು ಲಕ್ಕಿ ಅಂದ್ರೆ ವಾಟ್ ಎವರ್ ಅವ್ರು ಫೇಸ್ ಮಾಡಿರೋದ್ರಿಂದ ಶಾಲಿನಿ ಲೈಫಲ್ಲಿ ಬಂದಾಗಿಂದ ಎಷ್ಟು ಚೇಂಜಸ್ ಇದೆ ಅವ್ರ ಲೈಫಲ್ಲಿ ಅಂತ ಎಲ್ಲ ಶೇರ್ ಮಾಡ್ತಾ ಇದ್ರು. ನಾನು ಆ ಥರ ನೋಡ್ತಾ ಇದ್ನ ಹೊರತು ನನಗೆ ಇಲ್ಲಿ ಬಂದು ರಿಲೀಸ್ ಆಗಿ ನಮ್ಮ ಮಮ್ಮಿ, ನನ್ನ ತಂಗಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ನೋಡಿದಾಗ ಅದು ಆಚೆ ಬಂದೆ. ಸೊ ಮೂವಿಲಿ ನಂದೊಂದು ಡೈಲಾಗ್ ಇದೆ ಅಜಿತ್ ಸರ್ಗೆ, ಲೈಕ್ ಗ್ಲಾಸಸ್ ತೆಗೀರಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿರೋ ಅವ್ರ ಫ್ಯಾನ್ಸ್ ಎಲ್ಲ ಮೇಡಮ್ ಫೋಟೋ ಅಂದಾಗ ನಾನು ಸನ್ ಗ್ಲಾಸಸ್ ಮೇಡಮ್ ತೆಗಿತೀರಾ ಆ ಥರ ಲೈಕ್ ದಟ್ ಇಸ್ ವೆನ್ ಯು ರಿಯಲೈಸ್ ಅವಾಗ ನಾನು ಓ ಮೈ ಗಾಡ್ ಅವ್ರು ಅಷ್ಟು ದೊಡ್ಡ ಸ್ಟಾರ್ ಅಂತ ಅವಾಗ ನಂಗೆ. ಆ್ಯಂಡ್ ಲೈಕ್ ಐ ಸೆಡ್ ಲಾಸ್ಟ್ ವೀಕೂ ನಾನು ಒಂದು ಫಿಲ್ಮ್ ಸೈನ್ ಮಾಡಿದೆ ಬಿಕಾಸ್ ಅಜಿತ್ ಸರ್ಗೆ ಅಷ್ಟು ರೀಚ್ ಇದೆ. ಸೊ ಅದು 10 years ಬ್ಯಾಕ್ ರಿಲೀಸ್ ಆಗಿರೋ ಫಿಲ್ಮ್ ಇಂದ ನನ್ಗೆ ಇವಾಗಲೂ ಫಿಲ್ಮ್ಸ್ ಸಿಗ್ತಾ ಇದೆ ಅಂದರೆ ದಟ್ ಈಸ್ ದ ಬಿಗ್ಗೆಸ್ಟ್ ರೀಚ್. ಸೊ ಆಬ್ವಿಯಸ್ಲಿ ಅವ್ರು ಅಷ್ಟು ಸಿಂಪಲ್ ಅಂದರೆ ಅವ್ರ ಆರಾ ಹಂಗಿದೆ, ಲೈಕ್ ಹೀ ಸಿಂಪಲ್. ಅವ್ರು ಅರೌಂಡ್ ಇರೋರ್ಗೆ ಗೊತ್ತು ಅವ್ರು ಎಷ್ಟು ದೊಡ್ಡ ಸ್ಟಾರ್ ಅಂತ, ಅವ್ರಿಗೆ ಗೊತ್ತಿಲ್ಲ ಅನ್ಕೊಂತೀನಿ. ಆ್ಯಂಡ್ ದಟ್ ಈಸ್ ದ ಪ್ಲಸ್ ಏನೋ ಅಂತ ಗೊತ್ತಿಲ್ಲ, ಬಿಕಾಸ್ ನಿಮಗೆ ಗೊತ್ತಿರಲ್ಲ, ಲೈಕ್ ಯು ಆರ್ ಸೋ ಬಿಗ್ ಆ್ಯಂಡ್ ಯು ಆರ್ ಆ್ಯಕ್ಚುಲಿ ಅಸ್ ಜನದ ಲೈಫಲ್ಲಿ ನೀವು ಡಿಫ್ರೆನ್ಸ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಹಿ ಡಸಂಟ್ ನೋ. ಲೈಕ್ ಈವನ್ ಟುಡೇ ಐ ಆಮ್ ಸೈನಿಂಗ್ ಫಿಲ್ಮ್ಸ್ ಬಿಕಾಸ್ ಆಫ್ ಹಿಮ್ ಅಂತ. ಅಜಿತ್ ಕೂಡ ಬಹಳಷ್ಟು ಕತೆ ಕೇಳಿದ್ವಿ ಅವ್ರಿಗೆ ತುಂಬಾ ಸಿಂಪಲ್ ಆಗಿರೋಕೆ ಇಷ್ಟ ಅಂತ, ಜಾಸ್ತಿ ಫ್ಯಾನ್ಸು ಜನ ಈ ಜಂಜಾಟಗಳು ಅವ್ರಿಗೆ. ಅವ್ರ ತಂದೆ ತಾಯಿನ ಕರ್ಕೊಂಡು ಬಂದಿದ್ರು. ಫಸ್ಟ್ ಹೇಳಿದ್ದೆ ಅಷ್ಟು, ನಿಮ್ಗೆ ಇವಾಗ ಅರ್ಥ ಆಗಲ್ಲ, ನೀವಿನ್ನ 18-19 ವರ್ಷದವರು, ದೊಡ್ಡವ್ರು ಆಗ್ತಾ ಆಗ್ತಾ ನಿಮ್ಗೆ ಅರ್ಥ ಆಗುತ್ತೆ, ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಯೋರ್ ಪೇರೆಂಟ್ಸ್ ಅಂತ. ಬಿಕಾಸ್ ಅಲ್ಲೂ ಅವರು ಶಾಲಿನಿ ಅವ್ರ ಮಕ್ಳ ಜೊತೆ ಬಂದಿರಲಿಲ್ಲ, ಅವ್ರ ಅಪ್ಪ ಅಮ್ಮನ ಜೊತೆ ಬಂದಿದ್ರು. ಸೊ ಐ ವಾಸ್ ಲೈಕ್ ಓಕೆ. ಅವಾಗ ಇಟ್ಸ್
ಜಸ್ಟ್ ಫೆಲ್ಟ್ ಸೋ ಗುಡ್. ಅವ್ರು ಅವಾಗ ಹೇಳಿದ್ದು ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾ ಅವಾಗ ಲೈಕ್ ಐ ಸೈಡ್ 18-19 ಏನ್ ಹೇಳ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ ಲೈಫ್ ಲೆಸನ್ಸ್. ಅವ್ರ ಲವ್ ಸ್ಟೋರಿ ಹೇಳಿದಾಗ ಇಂಡೈರೆಕ್ಟ್ಲಿ ವಾಸ್ ಟೆಲಿಂಗ್ ಚೂಸ್ ಅ ರೈಟ್ ಗೈ ಅಂತ ಆ ಥರ. ಬಟ್ ಅವಾಗ ಅರ್ಥ ಆಗ್ಲಿಲ್ಲ. ಅದೆಲ್ಲ ಆದ್ಮೇಲೆ ವೆನ್ ಯು ಆರ್ ಫೇಸಿಂಗ್ ಸಮಥಿಂಗ್ ಇನ್ ಲೈಫ್ ಅದೆಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ದಟ್ ಸೆನ್ಸಿಬಿಲಿಟಿ ಅವ್ರಿಗೆ ಎಷ್ಟಿತ್ತು ಆ ಮೆಚುರಿಟಿ ಲೆವೆಲ್. ನಾನು ಅಬ್ಸರ್ವ್ ಮಾಡಿ ಅದು ಹೇಳಿದ್ರೋ ಏನೋ ಅದು ಗೊತ್ತಿಲ್ಲ. ಮೇ ಬಿ ಇವಾಗ ಇವ್ರಿಗೆ ಹೇಳಿದ್ರೆ ಅದು ಅರ್ಥ ಆಗುತ್ತೆ ಅಂತ ಏನೋ ನನ್ಗೆ ರಿಯಲ್ ಆಗಿ ಗೊತ್ತಿಲ್ಲ. ಅಂಡ್ ಆಲ್ಸೋ ಈ ಕಂಪೇರ್ಡ್ ವಿತ್ ಆಸಿನ್, ಐ ವಾಸ್ ಲೈಕ್ ಆಸಿನ್ ನೋಡಿದ್ದೀರಾ ಅಂದ್ರು. ಬಿಕಾಸ್ ಅವ್ರಿಗೆ ಅವಾಗಲೇ ಗೊತ್ತಾಗುತ್ತೆ ಇವಳಿಗೆ ನಾನೇ ಗೊತ್ತಿಲ್ಲ ಅಂದ್ರೆ ಆಸಿನ್ ಗೊತ್ತಿರಲ್ಲ. ಯಾ ಆಸಿನ್ ಗೊತ್ತಿರಲ್ಲ 100%. ಇವಳಿಗೆ ನಾನೇ ಗೊತ್ತಿಲ್ಲ ಅಂದ್ರೆ ಆಸಿನ್ ಗೊತ್ತಿರಲ್ಲ ಅಂತ. ಆಸಿನ್ ಅವಾಗ ಗಜನಿ, ಆಮಿರ್ ಖಾನ್ ಗಜನಿ ಅಂದ್ರೆ ಅವಾಗ ಓ ಯಾ ಯು ಹ್ಯಾವ್ ದಟ್ ಸಿಮಿಲಾರಿಟಿ ಅಂದಿದ್ರು. ಐ ವಾಸ್ ಲೈಕ್ ಓಕೆ. ಸೊ ಅದಕ್ಕೇನೆ ನೀವು ಅಜಿತ್ ಅಂತ ಹೇಳಿದ್ರಿಂದ ನಾನು ಅದನ್ನ ಕೇಳಬೇಕು ಅಂತ ಅನಿಸ್ತು. ಯಾಕಂದ್ರೆ ಅವರು ಕ್ಯೂವಲ್ಲಿ ನಿಂತ್ಕೊಂಡು ವೋಟ್ ಹಾಕೋದು ಅಥವಾ ನನ್ನ ಫ್ಯಾನ್ಸ್ ಅಸೋಸಿಯೇಷನ್ನೇ ಬೇಡ, ಯಾವ ಫ್ಯಾನ್ಸ್ ಅಸೋಸಿಯೇಷನ್ ಬೇಡ ಅಂತ ಡಿಸಾಲ್ವ್ ಮಾಡಿದ್ರು, ಆ ಥರದ್ದೆಲ್ಲ ಅಂದ್ರೆ ಅವ್ರ ಲೈಫ್ನ ಸಿಂಪಲ್ ಆಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಯ ನಾಗರಾಜ್. ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು. ನಾನು ಕ್ಯಾನಡಾಲ್ಲಿ ಕೂತ್ಕೊಂಡು ದಿನಾ ಒಂದು ಕಳಿಸ್ತಾ ಇರ್ತಾರೆ ಇವರು. ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚಪ್ ಮಾಡಿದ್ದು. ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ. ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ. ಥ್ಯಾಂಕ್ ಯು.